11ನೇ ದಿನವೂ ನಡೀತಾ ಇರುವ ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಯುದ್ಧ. ಭಾರತದಲ್ಲೂ ಎಲ್ಪಿಜಿ ಗ್ಯಾಸ್ ಮೇಲೆ ಎಫೆಕ್ಟ್. ಕಮರ್ಷಿಯಲ್ ಸಿಲಿಂಡರ್ಗಳ ಸಪ್ಲೈ ಬಂದ್. ಗೃಹೋಪಯೋಗಿ ಸಿಲಿಂಡರ್ ಬುಕ್ಕಿಂಗು 25 ದಿನಗಳ ಗ್ಯಾಪ್ ಕಡ್ಡಾಯ. ಬೆಂಗಳೂರಿನಲ್ಲೂ ಸರಬರಾಜು ಆಗ್ತಾ ಇಲ್ಲ ನೀಲಿ ಬಣ್ಣದ ಸಿಲಿಂಡರ್. ಹೋಟೆಲ್ ಪಿಜಿಗಳಲ್ಲಿ ಊಟ ತಿಂಡಿ ಮಾಡೋಕ್ಕೂ ಕಷ್ಟ. ಪರಿಸ್ಥಿತಿ ಹೀಗೆ ಇದ್ರೆ ಹೋಟೆಲ್ಗಳನ್ನ ಮುಚ್ಚುವ ಆತಂಕ. ಪಿಜಿಗಳಲ್ಲಿರೋ 10 ಲಕ್ಷ ಜನರಿಗೂ ಸಮಸ್ಯೆ ಫಿಕ್ಸ್. ಸಿಲಿಂಡರ್ ಬೇಗ ಖಾಲಿ ಆಗದಂತೆ ಪ್ಲಾನ್ ಮಾಡ್ತಾ ಇರುವ ಪಿಜಿ ಮಾಲೀಕರು ವೆರೈಟಿ ಫುಡ್ಗಳಿಗೆ ಬ್ರೇಕ್. ಸಿಂಗಲ್ ಮೆನು ಅಡುಗೆ ಮಾಡೋದಕ್ಕೆ ನಿರ್ಧಾರ. ಕೆಲವೆಡೆ ಹೋಟೆಲ್ಗಳಲ್ಲಿ ಸೌದೆ ಕೂಡ ಬಳಕೆ. ಹೋಟೆಲ್ ಪಿಜಿಗಳ ಜೊತೆ ಆಟೋ ಗ್ಯಾಸ್ಗೂ ತೊಂದರೆ. ಇದರಿಂದ ಗ್ರಾಹಕರಿಗೂ ಹೆಚ್ಚು ಹಣ ಕೇಳ್ತಾ ಇರುವ ಚಾಲಕರು ಆಟೋ ಕ್ಯಾಬ್ಗಳ ದರಗಳನ್ನು ಏರಿಕೆ ಮಾಡುವಂತೆ ಮನವಿ. ಗ್ಯಾಸ್ ಅಡುಗೆ ಎಣ್ಣೆಯ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಕೂಡ ಕೊಡಲಿದೆ ಶಾಕ್. ಮಧ್ಯಪ್ರಾಚ್ಯ ವಾರ್ ಎಫೆಕ್ಟ್ನಿಂದ ಏರಿಕೆ ಸಾಧ್ಯತೆ. ಪೆಟ್ರೋಲ್ಗೆ 22 ರೂಪಾಯಿ, ಡೀಸೆಲ್ 24 ರೂಪಾಯಿ ಹೆಚ್ಚಳ ನಿರೀಕ್ಷೆ. ತನ್ನ ಡಿಸ್ಟ್ರಿಬ್ಯೂಟರ್ಗಳಿಗೆ ರೆಡಿ ಇರಿ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.